ಕಿತ್ತೂರು ರಾಣಿ ಚೆನ್ನಮ್ಮ ಅವರು ಬ್ರಿಟಿಷರ ಜೊತೆ ಫಸ್ಟ್ ರಾಣಿ ಯುದ್ಧ ಆಡಿನವರು ಇವರೇ ಕಿತ್ತೂರು ರಾಣಿ ಚೆನ್ನಮ್ಮ. ಅವ್ರ ಊರಿಗೆ ನಡೆದೇವು. ಇದೇ ಊರವರು ಅದ ನೋಡ್ರಿ ಕಿತ್ತೂರು ಅಂತೇಳಿ. ಇಲ್ಲಿ ಒಂದು ಗುಡಿ ಅದ. ನಮಸ್ಕಾರ ಅವರೇ. ಹನುಮಾನ್ ದೇವ್ರ ಗುಡಿ ಅದನ್ರಿ ಇದು. ಇಲ್ಲಿ ಎಂಟ್ರಿ ಬರ್ತಿಗೆ ಇಲ್ಲಿ ಹನುಮಾನ್ ದೇವ್ರ ದರ್ಶನ ತಗೊಂಡು ಒಂದು ಇಲ್ಲಿ ತೋರಿಸ್ತೀನಿ. ಏನದ ನೋಡ್ರಿ, ಕಿತ್ತೂರ್ದಾಗ ಇದ್ದೇವೆ ನಾವು ಪ್ರೆಸೆಂಟು. ಕಿತ್ತೂರು ರಾಣಿ ಅವರ ಕೋಟೆಯಲ್ಲಿ ಭಾರತದ ಪ್ರಥಮ ಸ್ವತಂತ್ರ ಹೋರಾಟಗಾರ್ತಿ ಅಂತ ರಾಣಿ ಚೆನ್ನಮ್ಮ. ಬ್ರಿಟಿಷರ ಜೊತೆ ರಾಣಿ ಯಾರ ಫಸ್ಟ್ ಟೈಮ್ ಯುದ್ಧ ಆಡ್ರ ಅಂದ್ರೆ ಅವ್ರು ಕಿತ್ತೂರು ರಾಣಿ ಚೆನ್ನಮ್ಮನೇ. ಇಲ್ಲಿಂದ ನೋಡ್ರಿ ಎಷ್ಟು ಬರೋವರೆಗೂ ಇಲ್ಲಿ ನಿಂತು ಎಲ್ಲ ನೋಡ್ತಿದ್ರು ಅನ್ಕೋರಿ ಎಲ್ಲ ಸೈನಿಕಗಳು. ಕೋಟೆಗೆಲ್ಲ ಕಾವಲು ಮಾಡ್ಬೇಕಂದ್ರೆ ಇಲ್ಲಿ ಸ್ವಲ್ಪ ನೋಡ್ರಿ ಎಲ್ಲ ಸ್ವಲ್ಪ ಬಿದ್ದೋಗ್ಯದು. ಇನ್ನ ರೀ ಕನ್ಸ್ಟ್ರಕ್ಷನ್ ಮಾಡ್ಲತ್ತಾರ. ಅಲ್ಲೊಂದು ಇದ ಸಂಗ್ರಹಾಲಯ, ಅದ್ರಾಗ ಹೋಗಿ ಏನೇನೋ ಹಳೆಯ ಸಾಮಾನುಗಳು ನೋಡ್ರಿ. ಕಿತ್ತೂರ್ದಾಗ ಇವು ಗಿಡಗಳು ನೋಡಿ ನಾವು ಏನಾರ ಕಂಬನ ಅಂತ ತಿಳ್ಕೊಂಡಿದ್ದೆವು. ಇವು ನೋಡಿದ್ರೆ ಗಿಡ ಅವ ಇವೆಲ್ಲ ನೋಡ್ರಿ. ಇವಾಗ ಕಿತ್ತೂರು ರಾಣಿ ಚೆನ್ನಮ್ಮ ಅವ್ರದ್ದು ಮ್ಯೂಸಿಯಂ ನೋಡಿದೇವ್ರಿ. ಒಳಗೂ ಅವ್ರ ಕೋಟೆದಾಗಿತ್ತು ಒಂದು ಮ್ಯೂಸಿಯಮು. ಅಲ್ಲಿ ಅವ್ರು ಯೂಸ್ ಮಾಡಿದಂಥ ಎಲ್ಲ ತಲವಾರು, ಅವರು ಡ್ರೆಸ್ ಮ್ಯಾಲಿಂದಿದು, ಅವ್ರದ್ದು ಢಾಲು, ಅವ್ರದ್ದು ಆಯುಧಗಳು ಎಲ್ಲ ಒಳಗೆ ನೋಡಿದೆವು. ಮ್ಯೂಸಿಯಮ್ದಾಗ ಅದ. ಒಳಗೆ ಎಷ್ಟು ಭೀ ವಿಡಿಯೋ ಅಲವಿಲ್ಲ ಅಂತ. ಇಲ್ಲಿ ಹೊರಗಿಂದ ವ್ಯೂ ಹಿಂಗೆ ಅದ ನೋಡ್ರಿ. ಇದು ಮ್ಯೂಸಿಯಮ್ ಅವ್ರದ್ದು ಎಲ್ಲ. ಒಳಗೆ ಎಷ್ಟು ಭೀ ಫೋಟೋ ವಿಡಿಯೋ ಅಲವಿಲ್ಲ. ಆ ಸಲಕ್ಕೆ ಹೊರಗಿಂದ ತೋರ್ತಾ ಇದೆ. ಯಾವಾಗಾರ ಇಲ್ಲಿ ಬಂದಿರ ಅಂದ್ರೆ ಬೆಳಗಾವಿ ಸೈಡಿಗೆ ಇಲ್ಲಿ ಬಂದು ಇದೇ ನೋಡ್ರಿ ಕಿತ್ತೂರು ಇನ್ವೈಟ್ ಮಾಡತ್ತಾರು. ಇದು ಏನೂ ಇಲ್ಲ ಅನ್ಕೋರಿ ಅಷ್ಟೇ ನೋಡಪ್ಲಿ. ಇಲ್ಲಿ ನೋಡ್ರಿಕೋ ಇದು ದರ್ಬಾರ್ ಹಾಲ್ ಅಂತ. ಇದೇ ಕೋಟೆ, ಕಿತ್ತೂರು ಕೋಟೆ. ಸ್ವಲ್ಪ ಇಲ್ಲ ಪೂರ ಇದಾಗೋಗ್ಯದು. ಇಲ್ಲೊಂದೇನೋ ಲಾಂಛನ ಅದ ನೋಡ್ರಿಕೋ ಕಿತ್ತೂರು. ಆಯ್ತು, ಈ ಕಿತ್ತೂರು ಕೋಟೆ ಮುಗಿದು ಆ ಕಡೆಯಿಂದ ನೋಡ್ರಿ ಒಳಗೆ ಎಲ್ಲ ಈಗ ಹಾಳು ಬಿದ್ದೋಗ್ಯದ ನೋಡ್ರಿ ಪೂರ. ಕಿತ್ತೂರು ರಾಣಿ ಚೆನ್ನಮ್ಮ ಇಲ್ಲೇ ಇರ್ತಿದ್ರು ನನ್ನ ಪೈಲೆ ಎಲ್ಲ. ಹಳೆ ಗೋಡಿಗಳು ಹೆಂಗವ ನೋಡ್ರಿ ಪೂರ ಕಲ್ಲಿಂದ ಯೂಸ್ ಮಾಡಿದ್ರು ಬೀಳಲು. ಇದು ಸೊಡೆ ಏನೋ ಮಿಕ್ಸ್ ಮಾಡ್ರಿ ಇದ್ರೊಳಗೆ, ಅದ್ರ ಸಲ ಕಲ್ಲ. ಇದು ಥೋಡೆ ಸಣ್ಣದಿತ್ತು ಅನ್ಕೋರ. ವಾಟರ್ ಸ್ಟೋರೇಜ್ ಟ್ಯಾಂಕ್. ಇದ್ರೊಳಗೆ ನೀರು ಇಲ್ಲ. ಈಗ ಚೆನ್ನಮ್ಮನ ಕಾಲದ ಇದು ಅದ ನೋಡ್ರಿ. ಇದು ನೀರಿನ ಇದು ನಾವು ಬಾವಿ ಇವೆಲ್ಲ ನೀರು ಸಂಗ್ರಹಣೆ ಮಾಡ್ಲತ್ತೀವಿ. ನಕ್ಷತ್ರ ವೀಕ್ಷಣಾಲಯ ಅಂತ ಇಲ್ಲಿಂದ ಹಿಡಿದು ಧ್ರುವ ನಕ್ಷತ್ರ ಕಾಣಿಸ್ತೈತಂತ ಈ ಕಡೆ ಮ್ಯಾಲೆ ನೋಡಿದ್ರು ರಾತ್ರಿ ಟೈಮ್ದಾಗ. ಏನ್ ಕಟ್ಟ್ಯಾರ್ರಿ ಇದು ಸೈನ್ಸ್ ಯೂಸ್ ಮಾಡ್ಯಾರ ಅನ್ಕೋರ ಆ ಜಮಾನದಾಗ ಭೀ. ಕಿತ್ತೂರು ಕೋಟೆ ಇದೊಂದು ಚಂದ ಅನಿಸ್ತು ನೋಡ್ರಿ. ಇದ್ರೊಳಗೆ ಇದೇನು ಸ್ನಾನ ಮಾಡೋ ಆ ಜಮಾನದಾಗಿನ ಬಾತ್ರೂಮ್ಗಳು ನೋಡ್ರಿ. ಆ ಜಮಾನದಾಗ ಭೀ ಕ್ಲೀನ್ ಮೇಂಟೈನ್ ಇರ್ಬೇಕಂತೇಳಿ ಎಲ್ಲ ಹೆಂಗೆ ಇಕ್ಕ್ಯಾರ ನೋಡ್ರಿ. ಇವೆಲ್ಲ ಸಣ್ಣ ಸಣ್ಣ ಹೆಂಗವ ನೋಡ್ರಿ ಕೂಡ ಸಲಕ್ಕೆ. ಅವ್ರೇನೋ ಅಲ್ಲಿ ಮೇಲೆ ಇರ್ತಿದ್ರಕ್ಕೂ. ಇದೆಲ್ಲ ಹೆಂಗಿದ್ದೆ ಇಲ್ಲ ಇದಕ್ಕೆಲ್ಲ ಇವ್ರು ಮಾಡ್ಯಾರ ಅನ್ಕೋರಿ. ರಿನೋವೇಟ್ ಮುಗಿದು ಕಿತ್ತೂರು ರಾಣಿ ಚೆನ್ನಮ್ಮನ ಫೋಟೋ. ನೆಕ್ಸ್ಟ್ ಧಾರವಾಡ ಡಿಸ್ಟ್ರಿಕ್ಟ್ ಹೋಗ್ಬೇಕು ನಾವು. ಪರ್ಸಲ್ ಅಂದ್ರೆ ಹಿಂಗೆ ಹಾಲ್ ಇದ್ದಪ್ಲೆ ಹೊರಗೆ ಕೊಡ್ಲಾಕ ಇವ್ರು ಮಾಡ್ಯಾರ ಅನ್ಕೋತಾರೆ. ಇವು ಸಣ್ಣ ಸಣ್ಣ ರೂಮ್ ಅವ ನೋಡ್ರಿ ಕೈ ಕಡೆ ಎಲ್ಲ. ಎಷ್ಟು ಸಣ್ಣ ಸಣ್ಣ ಕರ್ನಾಟಕದ ಉಚ್ಚ ನ್ಯಾಯಾಲಯದ ಬಳಿ ಬಂದಿದ್ದೀವಿ ನಾವು.
ಒಳಗೆ ಹೋಗ್ಲಕ್ಕೆ ಅಲಾವಿಲ್ಲ ಅಂತ. ಒಳಗೆ ಏನಾರ ಕೇಸ್ ಏನಾರ ಲಪಡಗಳು ಇದ್ರೆ ಒಳಗೆ ಎಂಟ್ರಿ ಮಾಡ್ತಾರಂತ. ಅದ್ರ ಸಲಕ್ಕೆ ಹೊರಗಿಂದ ನೋಡ್ಕೊಂಡು ನಡೆದೇವು ನಾವು. ಇದು ನಮ್ಮದು ಬೀದರ್ ಟು ಆಲ್ ಕರ್ನಾಟಕದಲ್ಲಿ ಆಲ್ ಕರ್ನಾಟಕ ಟ್ರಾವೆಲ್ದಾಗ ಎಷ್ಟು 12ನೇ ಡಿಸ್ಟಿಕ್ ಧಾರವಾಡ. ನೋಡ್ರಿ ನಾವು ಧಾರವಾಡ ಕೃಷಿ ವಿದ್ಯಾಲಯ ಒಂದು ವಿಶ್ವವಿದ್ಯಾಲಯ ಧಾರವಾಡ. ಹನ್ನೆರಡನೇ ಡಿಸ್ಟಿಕ್ ಧಾರವಾಡ ಬಂದಿದ್ದು ನೋಡ್ರಿ ನಾವು. ಧಾರವಾಡದಾಗ ಇದು ವಿಶ್ವವಿದ್ಯಾಲಯ ಅದ, ಕರ್ನಾಟಕ ವಿಶ್ವವಿದ್ಯಾಲಯ. ಈ ಧಾರವಾಡಿಗೆ ವಿದ್ಯಾ ಕಾಶಿ ಬಿ ಅಂತ ಕರಿತಾರಂತ ನೋಡ್ರಿ. ದಕ್ಷಿಣ ಕಾಶಿ ಇಲ್ಲ, ಇದು ವಿದ್ಯಾ ಕಾಶಿ. ಇಲ್ಲಿ ಎಲ್ಲರೂ ಬಂದು ಇಲ್ಲೇ ಕಲಿತಾರೆ. ನಮ್ಮ ಕರ್ನಾಟಕದ ಆಕ್ಸ್ಫೋರ್ಡ್ ಧಾರವಾಡಕ್ಕೆ ಅಂತಾರೆ. ಧಾರವಾಡದಾಗ ಬಂದಿದ್ದೇವೆ ನೋಡ್ರಿ. ಇಲ್ಲಿ ಮೇನ್ ಶ್ರೀ ವಿದ್ಯಾ ಗಣೇಶ್ ಮಂದಿರ ಅಂತ ಭಾಳ ಫೇಮಸ್ ಅದ. ಭಾಳ ಜನರು ಬಂದ್ರೆ ಇಲ್ಲಿಂದೆಲ್ಲ ಹೊರಗಿಂದ ವ್ಯೂ ನೋಡ್ರಿ ಹೆಂಗದ. ಒಳಗೆ ಫೋಟೋ ಇಳ್ಸೋದು ಅಲ್ಲವಿಲ್ಲ, ದೂರಿಂದ ನೋಡ್ರಿ. ಧಾರವಾಡ ವಿಶ್ವವಿದ್ಯಾಲಯ ಒಳಗಿಂದ ಇದು ನೋಡ್ರಿ. ಉಚ್ಚ ನ್ಯಾಯಾಲಯ ನೋಡಿದೆವು, ಈಗ ವಿಶ್ವವಿದ್ಯಾಲಯ ನೋಡಿದೆವು. ಈಗ ಧಾರವಾಡ ಪೇಡ ತಿಂಬರ್ ನೋಡ್ರಿ. ಧಾರವಾಡ ವಿಶ್ವವಿದ್ಯಾಲಯಗೆ ಧಾರವಾಡ ವಿಶ್ವವಿದ್ಯಾಲಯ ಕರ್ನಾಟಕ ವಿಶ್ವವಿದ್ಯಾಲಯ ಅಂತಾರೆ ಇದಕ್ಕೂ. ಇದು ವಿದ್ಯಾ ಕಾಶಿ ಬಿ ಅಂತಾರೆ ನೋಡ್ರಿ ಇದಕ್ಕೆ. ಆಕ್ಸ್ಫೋರ್ಡ್ ಆಫ್ ಕರ್ನಾಟಕ ಧಾರವಾಡ ಯೂನಿವರ್ಸಿಟಿ. ಧಾರವಾಡಕ್ಕೆ ಬಂದು ಧಾರವಾಡ ಪೇಡ ತಿನ್ಬೋದ್ರೆ ಧಾರವಾಡ ಬಂದಿಂದ ಆಗಲ್ದು. ಅವ್ರ ಸಲಕ್ಕೆ ಧಾರವಾಡ ಪೇಡ ತಿನ್ಬಾರ ನೋಡ್ರಿ ಹೆಂಗದ ನೋಡ ಟೇಸ್ಟ್. ಕರ್ಕೊಂಡೆಲ್ಲ ಧಾರವಾಡ ಪೇಡ ಕಡೆ ಅದ. ಈಗ ಧಾರವಾಡ ಪೇಡ ತಿನ್ಬಾರ ನೋಡ್ರಿ ಹೆಂಗದ ಟೇಸ್ಟ್. ನಂಬರ್ ಭಾಳ ಅದ. ಬಾಯ್ದಾಗ ಇಕ್ತಿಕ್ಕೆ ಕರ್ಗೋಗ್ಲಿಕ್ಕೆ ಧಾರವಾಡ ಪೇಡ. ನೈಟ್ ಇಲ್ಲೇ ಮುರುಘಾ ಮಠಕ್ಕೆ ಬಂದೆವು. ಇಲ್ಲೇ ಸ್ಟೇ ಮಾಡಿದೆವು. ಇದೇ ಅದ ನೋಡ್ರಿ ಮುರುಘಾ ಮಠ. ಇಲ್ಲಿಂದ ಈಗ ಬಿಡ್ಲತ್ತಿದ್ದೆವು. ಗುಡಿ ಎಲ್ಲ ಈ ಟೈಪ್ದಾಗ ಅದ ನೋಡ್ರಿ. ಈಗ ಒಳಗಿಂದ ಇಲ್ಲಿಂದ ಸ್ವಲ್ಪ ಮಾಹಿತಿ ಇದೇ ಅದ ನೋಡ್ರಿ ಮುರುಘಾ ಮಠ. ಹಾಂ ರೀ, ನಮಸ್ಕಾರ ರೀ. ಹಾಂ ರೀ, ಇದು ಮಠ ಯಾಕೆ ಸ್ಥಾಪನೆ ಆಗ್ಯದ ರೀ? ಇದು 1906ನೇ ಇಸ್ವಿಯೊಳಗೆ ಇದು ಮೊದಲ ಮಠ ಆಗಿದ್ದು. ಹಾಂ ರೀ. ಇಂಪ್ಲಿಮೆಂಟ್ ಆಗಿದ್ದು ಮೃತ್ಯುಂಜಯಪುರ 2016ರಾಗ. ಹಾಂ ರೀ. ಇದು 1916ರಾಗ. ಹಾಂ ಹಾಂ. ಮೃತ್ಯುಂಜಯಪುರ ಬಂದು ಇದನ್ನ ಇಂಪ್ಲಿಮೆಂಟ್ ಮಾಡಿದ್ವಿ. ಇಲ್ಲಿ ಏನು ಇದ್ದಿದ್ದಿಲ್ಲ ಮೊದಲು, ಒಂದು ಸಾದಾ ಗದ್ಗಿತ್ತು. ಬಿಲ್ಡಿಂಗ್ ಪೈಡಿಂಗ್ ಏನು ಇದ್ದಿದ್ದಿಲ್ಲ. ಇಲ್ಲೆಲ್ಲ ಮೂರು ಕಂಟಿ ಒಬ್ಬ ಮನುಷ್ಯ ಹಾದು ಅಷ್ಟು ದಾರಿ ಇತ್ತು ಗಿದ್ದಿಗೆ. ಅವ್ರು ಬಂದ ಮ್ಯಾಗ ಇದೆಲ್ಲ ಇಲ್ಲಿಂದ ಮೇನ್ ಇವ್ರದ್ದು ಹೆಸರು ಏನದ ರೀ? ಅಲ್ಲಿ ಮೂರ್ತಿ ಯಾರ್ದದ ರೀ? ಅದು ಒಳಗೆ ರೀ ಈಗ ಕೆಳಗಿದ್ದೀನಿ ಶಿವದೇವರು. ಚಿತ್ರದುರ್ಗ. ಹಾಂ ರೀ, ಚಿತ್ರದುರ್ಗ. ಇದು ಅಭಿವೃದ್ಧಿ ಮಾಡಿದ್ನವ್ರು ಯಾರ್ಯಾರು ಇದ್ರೊಳಗೆ? ಅಭಿವೃದ್ಧಿ ಮಾಡಿದ್ರೆ ಇದು ಹಾಂ, ಅವ್ರದ್ದು ಹೆಸರಿನಿಂದ ಸ್ಕೂಲ್ ಬಿ ಅದಲ್ರಿ? ಶಾಲೆ ಅವ್ರ ಶಿಕ್ಷಣ ಅವರು ಅವರು ಹಾಂ ಅತನಿ ಮುರುಘಾ ಮಹಾಸ್ವಾಮಿಗಳು. ಹಾಂ ರೀ. ಅವ್ರು ಅಂದ್ರೆ ಎದಕ್ಕೆ ಪ್ರಸಿದ್ಧ ರೀ? ಹಿಂಗೆ ಏನಕ್ಕೆ ಇದು ಮಾಡಿದ್ರಿ ಕಾರ್ಯ? ಹಿಂಗೆ ಕಾರ್ಯ ಅಂದ್ರೆ ಇಲ್ಲಿ ಬಡ ಮಕ್ಕಳಿಗೆ ಹಾಂ ರೀ ವಸತಿ ಮತ್ತು ಪ್ರಸಾದ ವ್ಯವಸ್ಥೆ ಮಾಡ್ತಾರೆ. ಬಡ ಮಕ್ಕಳಿಗೆ ಬೆಳೀಲಿಕ್ಕೆ ಆಗೋದಿಲ್ಲ, ಅವ್ರ ವ್ಯವಸ್ಥೆ ಇರೋದಿಲ್ಲ. ಮಕ್ಕಳಿಗೆ ವಸತಿ ಮತ್ತು ಪ್ರಸಾದ ವ್ಯವಸ್ಥೆ ಮಾಡಿದ್ರು ಮತ್ತು ಧಾರ್ಮಿಕ ಸಂಸ್ಕೃತಿಯನ್ನು ಕಲಿಸಿದ್ರು. ಇದನ್ನು ನೋಡ್ಬೋದು ವಾಗ್ದೇವ ಯೂನಿವರ್ಸಿಟಿ ಅದೇನು ಇದು ಮುಸ್ಲಿಂಜೆ ಅಲ್ರಿ ಅಲ್ಲಿ ಆ ಕಡೆ ಧಾರವಾಡದಾಗ ಇದೆ ಸ್ಕೂಲು. ಹೌದು, ಎಲ್ಲ ಹಂಗೆ ಸ್ಕೂಲ್ ಆದ್ರೆ ಸ್ಕೂಲ್ ಅಲ್ಲ,
ಈ ಬಡ ವಿದ್ಯಾರ್ಥಿಗಳಿಗೆ ಉಳ್ಕೊಳ್ಳೋಕೆ ಊಟದ್ದು ಈ ವ್ಯವಸ್ಥೆ ಮಾಡಿಕೊಟ್ಟು ಹೆಣ್ಮಕ್ಳಿಗೆ ಸಲುವಾಗಿ ಹಾಂ ಆಮೇಲೆ ಇದನ್ನು ನೋಡಿಕೊಂಡು ಕಾಲೇಜ್ ಯೂನಿವರ್ಸಿಟಿ ಕಟ್ಟಿದ್ರು ಅವ್ರಿಗೊಂದು ಅಭಿಮಾನ ನಮ್ಮ ಬಡ ಮಕ್ಕಳು ಕಲಿಯೋಕ್ಕೆ ಮಕ್ಕಳು ವ್ಯವಸ್ಥೆ ಮಾಡೋದ್ರಾಗ ನಾವಿನ್ನೊಂದು ಯೂನಿವರ್ಸಿಟಿ ಕಟ್ಟಬೇಕಂತ ಹೇಳಿ ಕರ್ನಾಟಕದ ಅತಿ ಹಳೆಯ ಯೂನಿವರ್ಸಿಟಿ ಅಂತ ಡಿಸಿ ಕಾಲೇಜಿಂದ ಆಗಿದೆ ಡಿ ಸಿ ಪೌಟೆ ಅವರು ಡಾಕ್ಟರ್ ಡಿ ಸಿ ಪಾಟೀಲ್ ಇಲ್ಲಿ ನೋಡ್ಕೊಂಡು ಅವರೊಂದು ಯೂನಿವರ್ಸಿಟಿ ಕಟ್ಟಾರೆ ಏನಾರ ಹೇಳ್ಬೇಕಿದ್ದು ಹೇಳಿ ಅಪ್ಪ ಬಗ್ಗೆ ಏನಿಲ್ಲ ಈಗ ಧಾರ್ಮಿಕ ಚಟುವಟಿಕೆಗಳು ಅವರಿದ್ದಾಗ ಭಾಳ ಜಾತಿ ಆಮೇಲೆ ಶಿವೊಂದು ಕಾರ್ಯಕ್ರಮ ಎಕ್ಸಾಮ್ ಇರ್ತಾರೆ ಧಾರ್ಮಿಕ ಕಾರ್ಯಕ್ರಮ ಭಾಳ ನಾವು ನೋಡ್ದೇವ್ರಿ ನಿನ್ನ ನೈಟ್ ಎಲ್ಲ ಊಟ ಮಾಡಿ ಮುಂಜಾನೆಲ್ಲ ಬಟ್ ಎಲ್ಲ ಸಿಸ್ಟಮೆಟಿಕ್ ಅದ ರೀ ಬೆಸ್ಟ್ ಅದ ರೀ ಫುಡ್ ಎಲ್ಲ ಅದೆಲ್ಲ ಪೂರ ಎಲ್ಲ ನಮ್ಮನ 8 ನಮ್ಮನ ಎಲ್ಲ ಊಟ ಎಲ್ಲ ಕರೆಕ್ಟ್ ಮಕ್ಕಳಿಗೆ ಆಮ್ಯಾಗ ನಮ್ಮ ಮುರುಘಾ ಮಠದ ಇದು ಮೃತ್ಯುಂಜಯ ಪ್ರೌಢಶಾಲೆ ಮಹಾಂತೇಶ ಪ್ರಾಥಮಿಕ ಶಾಲೆ ಮಹಾಂತೇಶ ಶಿಶು ವಿಹಾರ ಅಂತ ನಮ್ಮದು 3 ಅಂಗ ಸಂಸ್ಥೆಗಳು ಅದು ಮುರುಘಾ ಮಠ ವತಿಯಿಂದ ವಿದ್ಯಾರ್ಥಿ ಗೌರ್ಮೆಂಟ್ ಏಡೆಡ್ ಧಾರವಾಡದಾಗೆ ಅತಿ ಫೇಮಸ್ ಜಾಗ ಅಂದ್ರೆ ಎಲ್ಲ ಕೇಳಿದ್ರೆ ಇಡೀ ಆಮ್ಯಾಗ ಇದು ವರ್ಷಕ್ಕೆ ಒಂದ್ಸಲ ಶ್ರಾವಣ ಮಾಸ ಒಂದು ತಿಂಗಳು ಕರೀತಾರೆ ಇಲ್ಲಿ ಕಂಟಿನ್ಯೂ ಪ್ರಸಾದ ಇರ್ತೈತಿ ಕಂಟಿನ್ಯೂ ಮಹಾಪ್ರಸಾದ ಎಲ್ಲ ಭಕ್ತರಿಗೆ ಆನಂತರ ಪುರಾಣ ಇರ್ತೈತಿ ಒಂದು ಎಲ್ಲ ಒಂದು ಶ್ರಾವಣದಾಗ್ರಿ ಶ್ರಾವಣ ಮಾಸ ಇಡೀ ಒಂದು ತಿಂಗಳು ಕರೀತಾರೆ ಆಮ್ಯಾಗ ಮುರುಘಾ ಮಠ ಜಾತ್ರೆ ಏನು ಮುರುಘಾ ಮಠ ಮತ್ತು ಮುರುಘಾ ಮಹೋತ್ಸವಗಳ ತೇರು ಅವಾಗ ಒಂದು ಕನಿಷ್ಠ 15 ದಿವಸ ಪ್ರಸಾದ ವ್ಯವಸ್ಥೆ ಇರ್ತೈತಿ ಧನ್ಯವಾದ ನಿಮಗೆಲ್ಲ ಮಾಹಿತಿ ತಿಳಿಸಿರೋದು ಈಗ ಒಳ್ಳೆ 23 ರಥೋತ್ಸವ ಜನವರಿ 23 ಕಂಟಿನ್ಯೂ 5 ದಿವಸ ಮಹಾಪ್ರಸಾದ ಎಲ್ಲ ಬಂದಂಥ ಎಲ್ಲ ನಮ್ಮ ಅಣ್ಣಗಳು ಎಲ್ಲ ಆಲ್ ಕರ್ನಾಟಕವನ್ನು ಸೈಕಲ್ನಿಂದ ಇದು ಮಾಡ್ತಿದ್ದಾರೆ ಅವರಿಗೆಲ್ಲ ಸಬ್ಸ್ಕ್ರೈಬ್ ಮಾಡಿ ಮತ್ತು ಫಾಲೋ ಮಾಡಿ ಎಲ್ಲ ಅವ್ರಿಗೆ ಎಲ್ಲ ಮಾಡಿ ಲೈಕ್ ಮಾಡಿ ಇಲ್ಲಿ ನೋಡ್ರಿ ಇದೆ ಮುರುಘಾ ಮಠದ ಎಲ್ಲ ಸ್ಕೂಲ್ ಅವ ನೋಡ್ರಿ ಇದು ಮೃತ್ಯುಂಜಯ ಸ್ಕೂಲ್ ಅಂತ ಸ್ಕೂಲ್ ಮತ್ತು ಹಾಸ್ಟೆಲ್ ಎರಡೂ ಅವ ಇಲ್ಲಿ ಈ ಕಡೆ ಇದು ಹಾಸ್ಟೆಲ್ ಅದ ಆ ಕಡೆ ಸ್ಕೂಲ್ ಅದ ಎಲ್ಲ ಹೊರಗಿಂದೆಲ್ಲ ವ್ಯೂ ಹಿಂಗದ ನೋಡ್ರಿ ನೋಡ್ರಿ ಮಹಾಪ್ರಸಾದ ನಿಲಯ ಶ್ರೀ ಮುರುಘೇಂದ್ರ ಶಿವಯೋಗಿಗಳ ಸಭಾ ಭವನ. ಇವಾಗ ನಮ್ಮ ಪಯಣ ಉತ್ತರ ಕನ್ನಡ ಕಡೆ ದಾಂಡೇಲಿ ಮೇಲಿಂದ ಹೋಯ್ತೇವೆ. ಇಲ್ಲಿ ಇನ್ನೂ ಒಳಗೆ ಧಾರವಾಡದಾಗ ಇನ್ನೂ ಏನಾರ ಪ್ಲೇಸ್ ಇದ್ದು ನೋಡ್ಕೊಂಡು ಹಾಗೆ ಹೋಯ್ತೀವಿ. ಧಾರವಾಡ ಜಿಲ್ಲೆದಾಗಿಂದು ಶಿವಾಜಿ ಚೌಕ ಅದ ನೋಡ್ರಿ.